ನಮಸ್ಕಾರ ಪುಟಾಣಿಗಳೇ. ಇಂದು ನಾವು ಉತ್ತರ ಅಮೆರಿಕ ಎಂಬ ಒಂದು ದೊಡ್ಡ ಸ್ಥಳಕ್ಕೆ ಪ್ರಯಾಣ ಹೋಗೋಣ. ನಮ್ಮ ದುಂಡಗಿನ ಭೂಮಿಯ ಮೇಲೆ ಒಂದು ದೊಡ್ಡ ಭೂಭಾಗವನ್ನು ಊಹಿಸಿಕೊಳ್ಳಿ. ಅದನ್ನೇ ಖಂಡ ಎನ್ನುತ್ತಾರೆ ಮತ್ತು ಉತ್ತರ ಅಮೆರಿಕ ಅವುಗಳಲ್ಲಿ ಒಂದು. ಉತ್ತರ ಅಮೆರಿಕ ಹೇಗಿರುತ್ತದೆ? ಉತ್ತರ ಅಮೆರಿಕಾದಲ್ಲಿ ನೋಡಲು ಅದ್ಭುತವಾದ ಸ್ಥಳಗಳಿವೆ. ಅಲ್ಲಿ ಆಕಾಶವನ್ನು ಮುಟ್ಟುವಂತಹ ದೊಡ್ಡ ಬೆಟ್ಟಗಳಿವೆ. ಉದಾಹರಣೆಗೆ ರಾಕಿ ಪರ್ವತಗಳು. ಚಳಿಗಾಲದಲ್ಲಿ ಅವು ಹಿಮದಿಂದ ಬಿಳಿಯಾಗಿರುತ್ತವೆ. ಅಲ್ಲಿ ಉದ್ದವಾಗಿ ಹರಿಯುವ ನದಿಗಳಿವೆ, ಮಿಸಿಸ್ಸಿಪ್ಪಿ ನದಿಯಂತೆ. ಈ ನೀರು ದೊಡ್ಡ ಸಮುದ್ರಕ್ಕೆ ಹರಿಯುತ್ತದೆ. ಅದರ ಸುತ್ತಲೂ ಸಾಗರಗಳು ಎಂಬ ದೊಡ್ಡ ನೀರಿನ ಕೊಳಗಳಿವೆ. ಒಂದು ಕಡೆ ತಣ್ಣನೆಯ ಆರ್ಕ್ಟಿಕ್ ಸಾಗರವಿದೆ. ಅಲ್ಲಿ ಹಿಮಕರಡಿಗಳು ವಾಸಿಸುತ್ತವೆ. ಮತ್ತು ಇನ್ನೊಂದು ಕಡೆ ದೊಡ್ಡ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳಿವೆ. ಅಲ್ಲಿ ತಿಮಿಂಗಿಲಗಳು ಈಜುತ್ತವೆ. ಉತ್ತರ ಅಮೆರಿಕಾದಲ್ಲಿ ವಾತಾವರಣ ಹೇಗಿರುತ್ತದೆ? ನೀವು ಎಲ್ಲಿದ್ದೀರಿ ಎಂಬುದರ ಆಧಾರದ ಮೇಲೆ ಉತ್ತರ ಅಮೆರಿಕಾದಲ್ಲಿ ಹವಾಮಾನವು ತುಂಬಾ ವಿಭಿನ್ನವಾಗಿರುತ್ತದೆ. ದೂರದ ಉತ್ತರದಲ್ಲಿ ತುಂಬಾ ಚಳಿ ಇರುತ್ತದೆ. ಅಲ್ಲಿ ವರ್ಷವಿಡೀ ಮಮಂಜುಗಡ್ಡೆ ಮತ್ತು ಹಿಮ ಇರುತ್ತದೆ. ಅಬ್ಬಾ! ಮಧ್ಯಭಾಗದಲ್ಲಿ 4 ವಿಭಿನ್ನ ಕಾಲಗಳಿವೆ. ಬೆಚ್ಚಗಿನ ಬೇಸಿಗೆ, ತಂಪಾದ ಶರತ್ಕಾಲ, ಆಗ ಎಲೆಗಳು ಬಣ್ಣ ಬದಲಾಯಿಸುತ್ತವೆ, ಚಳಿಯಾದ ಚಳಿಗಾಲ ಮತ್ತು ಹೂವುಗಳು ಅರಳುವ ವಸಂತಕಾಲ. ದಕ್ಷಿಣದಲ್ಲಿ ತುಂಬಾ ಬಿಸಿಲು ಮತ್ತು ಸೆಖೆ ಇರುತ್ತದೆ. ಸಮುದ್ರ ತೀರದಲ್ಲಿ ಆಟವಾಡಲು ಅದ್ಭುತವಾದ ಸ್ಥಳ. ಉತ್ತರ ಅಮೆರಿಕಾದಲ್ಲಿ ಜನರು ಏನು ಮಾಡುತ್ತಾರೆ? ಉತ್ತರ ಅಮೆರಿಕಾದಲ್ಲಿ ಜನರು ಒಬ್ಬರಿಗೊಬ್ಬರು ಸಹಾಯ ಮಾಡಲು ಹಲವು ರೀತಿಯ ಕೆಲಸಗಳನ್ನು ಮಾಡುತ್ತಾರೆ. ಅಲ್ಲಿ ಬಹಳಷ್ಟು ಜನರು ರೈತರು. ಅವರು ನಮಗೆ ತಿನ್ನಲು ಜೋಳ, ಗೋಧಿ, ನಮ್ಮ ಚಪಾತಿ ಮತ್ತು ಬ್ರೆಡ್ ತಯಾರಿಸಲು ಮತ್ತು ಹಣ್ಣುಗಳಂತಹ ರುಚಿಕರವಾದ ಆಹಾರವನ್ನು ಬೆಳೆಯುತ್ತಾರೆ. ಇತರರು ದೊಡ್ಡ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುತ್ತಾರೆ. ಅಲ್ಲಿ ಅವರು ನಾವು ಪ್ರತಿದಿನ ಬಳಸುವ ಕಾರುಗಳು, ಆಟಿಕೆಗಳು ಮತ್ತು ಕಂಪ್ಯೂಟರ್ಗಳನ್ನು ತಯಾರಿಸುತ್ತಾರೆ. ಅವರು ನೆಲದಿಂದ ತೈಲ, ನಮ್ಮ ಕಾರು ಮತ್ತು ಬಸ್ ಓಡಿಸಲು ಸಹಾಯ ಮಾಡುತ್ತದೆ ಮತ್ತು ಹೊಳೆಯುವ ಚಿನ್ನದಂತಹ ಪ್ರಮುಖ ವಸ್ತುಗಳನ್ನು ಸಹ ತೆಗೆಯುತ್ತಾರೆ. ಹಾಗಾಗಿ ಉತ್ತರ ಅಮೆರಿಕ ಎಂದರೆ ಎತ್ತರದ ಬೆಟ್ಟಗಳು, ಉದ್ದನೆಯ ನದಿಗಳು, ವಿಭಿನ್ನ ಹವಾಮಾನ ಮತ್ತು ತ್ರುದಾಲುಬಿವಿ ಉಪಯುಕ್ತ ಜನರ ನಾಡು.